ಇದ್ರಿ ಸಿಎಂ ಅವರು ಡಿಸಿಎಂ ಅವರು ಡೆಲ್ಲಿ ಪ್ರವಾಸದಲ್ಲಿ ಏನು ವಿಶೇಷ ಮೇಡಮ್? ಸದ್ಯಕ್ಕೆ ಏನಾದರೂ ವಿಶೇಷ ಏನಿಲ್ಲ, ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ. ಸೊ ಸಿ ಎಮ್ ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. ಡಿ ಸಿ ಎಮ್ ಅವ್ರ ಕೆಲಸ ಇತ್ತು, ಅವ್ರು ಹೋಗಿದ್ದಾರೆ. ನಾವು ಹೋಗ್ತಾ ಇರ್ತೀವಿ ಯಾಕಂತಂದರೆ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ. ಸೊ ಭಾಳಷ್ಟು ಮಂತ್ರಿಗಳಿಗೆ ಭೇಟಿಯಾಗೋದಿತ್ತು. ಸೊ ಸುಮಾರು ಕೆಲಸಗಳಿರ್ತವೆ. ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನೂ ಬೇಡ, ಕೆಲಸದ ನಿಮಿತ್ತ. ಬಟ್ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ಹೇಳ್ತಾ ಇದ್ದಾರೆ, ವಿಪಕ್ಷಗಳು ಹೇಳ್ತಾ ಇದ್ದಾರೆ. ನೋಡಿ, ವಿಪಕ್ಷ ಮುಂಚೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದೆ. ಮುಂಚೆ ಅಂತರೂ 136 ಜನ ಗೆದ್ದಾಗಲೇ ಹೇಳಿದ್ರು ಅವರು, ಈ ಸರ್ಕಾರ 3 ತಿಂಗಳಲ್ಲಿ ಬೀಳುತ್ತೆ ಅಂತ ಹೇಳಿ. 136 ಜನ ಗೆದ್ದಾಗ. ಸೊ ಹಾಗೆ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ ಏನೇ ಇದ್ದರೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದಿರುತ್ತೆ. ಸೊ ಪ್ರಸ್ತುತ ಅಂಥದ್ದೇನೂ ಇಲ್ಲ, ಅಂಥ ಸೀನ್ರಿನೇ ಇಲ್ಲ. ಅದು ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ. ಈ ಬಾರಿ ಸ್ವಲ್ಪ ಲೇಟ್ ಆಯಿತು. ಇಲ್ಲ ಅಂತಂದರೆ ಪ್ರತಿ 6 ತಿಂಗಳಿಗೊಮ್ಮೆ 1 ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಂತ್ರಿಗಳನ್ನು ಮತ್ತು ಇವರನ್ನ CLP ಮೀಟಿಂಗ್ ಅಂತ ಮಾಡ್ತಾ ಇರ್ತೀವಿ. ಈ ರೀತಿ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಲಿ ಸರ್ಕಾರ ಇಲ್ದಾಗಲಿ ಬಂದು ಶಾಸಕರಾಗಲಿ ಅಥವಾ ಮಂತ್ರಿಗಳ ಕುಂದುಕೊರತೆಯನ್ನು ಅಥವಾ ಕೋಆರ್ಡಿನೇಷನ್ ಮಾಡೋದು ಅದೇ ಅವರ ಕೆಲಸ ಆಗಿರುತ್ತೆ. ಸೊ ಇದು ನಿರಂತರವಾಗಿ ನಡೀತಾ ಇರುವಂಥ ಪಕ್ಷದ ಆಂತರಿಕ ಪ್ರಕ್ರಿಯೆ. ಇದು ಬೇರೆ ಅರ್ಥ ಏನು?